ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ ಪುಟ 410. ಆದರೆ ಆ ಆಳು ಕೆಟ್ಟವನಾದರೆ ನನ್ನ ಯಜಮಾನನು ತಡಮಾಡುತ್ತಾನೆ ಅಂತ ಅಂದರೆ ನಂಬಿಕೆಯನ್ನು ಕಳೆದುಕೊಂಡು ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೊತೆ ಆಳುಗಳನ್ನು ಹೊಡೆಯುವುದಕ್ಕೆ ತೊಡಗಿ ಕುಡಿಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಅಂದರೆ ತಮ್ಮ ತಪ್ಪಾದ ತತ್ವಗಳಲ್ಲಿ ಇರುವುದಾದರೆ ಅವನು ನೆನೆಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡೆಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ಅಂದರೆ ಸೇವಕನಾಗಿ ಇನ್ನು ಮುಂದುವರೆಯದಂತೆ ಅಲ್ಲಿ ಗೋಳಾಟವೂ ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು. ಮತ್ತಾಯ 24:48-51. ನಮ್ಮ ಕರ್ತನು ಎಲ್ಲಾ ಪ್ರವಾದಿಗಳಲ್ಲಿ ಅತ್ಯಂತ ಶ್ರೇಷ್ಠನು. ಅಂತೆಯೇ ಆತನ ಪ್ರವಾದನೆಗಳು ಅಧಿಕವಾಗಿ ಆಸಕ್ತಿ ಕೆರಳಿಸುವಂಥದ್ದು. ಮೋಶೆಯ ಮತ್ತು ಯೆರೆಮೀಯನ ಮತ್ತು ಇತರರ ಪ್ರವಾದನೆಗಳು ಮುಖ್ಯವಾಗಿ ಶಾರೀರಿಕ ಇಸ್ರಾಯೇಲ್ಯರ ನಿರಾಕರಣೆ ಮತ್ತು ಮತ್ತೆ ಒಟ್ಟು ಸೇರಿಸುವ ವಿಷಯವನ್ನು ಚರ್ಚಿಸುತ್ತದೆ. ಯೆಶಾಯನ ಪ್ರವಾದನೆಗಳು ಶಾರೀರಿಕ ಇಸ್ರಾಯೇಲ್ಯರನ್ನು ಕುರಿತಲ್ಲದೆ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಕಷ್ಟಪಟ್ಟದ್ದನ್ನೂ ಅಲ್ಲದೆ ಅನ್ಯ ಜನಾಂಗಕ್ಕೆ ಬೆಳಕು ಎಂಬುದಾಗಿಯೂ ಕಡೆಗೆ ಮನುಕುಲದ ಎಲ್ಲರ ಕುರುಡು ಕಣ್ಣುಗಳು ಸತ್ಯದ ಬೆಳಕಿಗೆ ತೆರೆಯುವುದನ್ನು ತಿಳಿಸುತ್ತಾನೆ. ದಾನಿಯೇಲನು ಮೆಸ್ಸಿಯನ ಬರುವಿಕೆ ಮತ್ತು ಆತನು ಛೇದಿಸಲ್ಪಡುವುದನ್ನು, ಪಂಚಾಶತಮದಲ್ಲಿ ಮಹಾ ಪರಿಶುದ್ಧದ ಅಭಿಷೇಕ, ಅನ್ಯ ಜನಾಂಗಗಳ ಅಧಿಕಾರದ ಅಂತ್ಯದ ಚರಿತ್ರೆ ಮತ್ತು ಇಡೀ ಪರಲೋಕದಡಿಯಲ್ಲಿ ಮೆಸ್ಸಿಯನ ರಾಜ್ಯದ ಸ್ಥಾಪನೆಯನ್ನು ಮುಂತಿಳಿಸುತ್ತಾನೆ. ಆತನು ಮತ್ತೂ ತೋರಿಸುವುದೇನೆಂದರೆ ಪೋಪನ ಚಿಕ್ಕ ಕೊಂಬಿನ ಹಿಂಸಾತ್ಮಕ ಅಧಿಕಾರ ಮತ್ತು ಯುಗದಲ್ಲಿ ಸಂತರು ತಾಳಿಕೊಂಡು ಸವೆಯುವುದು ಮತ್ತು ರಾಜ್ಯಕ್ಕಾಗಿ ಕಾಯುವ ದಿನಗಳು ಮುಂತಾದವುಗಳನ್ನು ತಿಳಿಸಿದ್ದಾನೆ. ಆದರೆ ನಮ್ಮ ಕರ್ತನನ್ನು ಹೊರತುಪಡಿಸಿ ಬೇರೆ ಯಾವ ಪ್ರವಾದಿಯೂ ಸುಗ್ಗಿಯ ಸಮಯದ ಅವಶ್ಯ ವಿವರಗಳನ್ನು ಮತ್ತು ಇತರ ಪ್ರವಾದಿಗಳು ಗಮನಿಸಿರುವ ಪ್ರಾಮುಖ್ಯ ಘಟನೆಗಳೊಡನೆ ಸಂಬಂಧಿಸಿರುವುದನ್ನು ಕೊಟ್ಟಿರುವುದಿಲ್ಲ. ನಮ್ಮ ಕರ್ತನ ಪ್ರವಾದನೆ ಇತರ ಪ್ರವಾದನೆಗಳಂತೆ ಸಂಕೇತದ ಮತ್ತು ದೃಷ್ಟಾಂತದ ಭಾಷೆಯಲ್ಲಿ ಮುಸುಕು ಹಾಕಿದೆ ಮತ್ತು ಅದರ ಉದ್ದೇಶ ದುಷ್ಟರು ದುಷ್ಟರಾಗಿಯೇ ನಡೆಯುವರು, ಅವರಲ್ಲಿ ವಿವೇಕವಿರದು, ಜ್ಞಾನಿಗಳಿಗೆ ವಿವೇಕವಿರುವುದು. ಆದರೆ ದೀನರು, ಪ್ರಾಮಾಣಿಕರು ಮತ್ತು ನಂಬಿಗಸ್ತ ದೇವಜನರು ಮಾತ್ರವೇ ದೇವರ ತಕ್ಕ ಸಮಯದಲ್ಲಿ ಮತ್ತು ಮಾರ್ಗವನ್ನು ತಿಳಿದುಕೊಳ್ಳುವರು. ದೇವರ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ. ಉಳಿದವರಿಗೆ ಕಣ್ಣಿದ್ದರೂ ನೋಡದಂತೆಯೂ ಕಿವಿಯಿದ್ದರೂ ಕೇಳದಂತೆಯೂ ಸಾಮ್ಯ ರೂಪದಲ್ಲಿ ಅಂದರೆ ಗೂಢವಾಗಿ ಹೇಳಲಾಗಿದೆ. ಲೂಕ 8:10. ದೇವರ ಸಹಾಯದಿಂದ ಮತ್ತು ಆತನ ಕೃಪೆಯಿಂದ 12ನೇ ಅಧ್ಯಾಯದ ಓದುವಿಕೆಯು ಪೂರ್ಣಗೊಂಡಿದೆ. ದೇವರ ನಾಮಕ್ಕೆ ಸ್ತೋತ್ರ. ಆಮೇನ್.